ಯಾವ ಚರ್ಚೆ ಇಲ್ಲ ಈಗ ಸದ್ಯಕ್ಕಂತ ಇಲ್ಲ. ಈಗ ಯಾವುದೇ ಚರ್ಚೆ ಇಲ್ಲ ರೀ. ಈಗ ಸಿಎಂ ಅವರು ಬಹಳ ಇಂಟ್ರೆಸ್ಟ್ ಇದ್ದಾರೆ ಸರ್ ಇನ್ನಿಬ್ರು ಬಂದಾಗ ನೋಡೋಣ. ಈಗಂತ ಸದ್ಯಕ್ಕಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಬಂದಾಗ. ಪ್ರಮಾಣ ವಚನ ತಗೊಂಡು 5 ದಿನ ಆಯ್ತು, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಸರ್ ಅದು ಇವತ್ತು ನಾಳೆ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇದೆ. ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಅವರು. ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಇನ್ನು 5-6 ದಿನ ಮಾತ್ರ ಸೆಷನ್ ಬಾಕಿ ಇರುವಂತ ದಿನಗಳು ಸರ್. ಅಷ್ಟರೊಳಗಡೆ ಆನ್ಸರ್ ಕೊಡ್ಬೇಕು, ಅವ್ರು ಪ್ರಿಪೇರ್ ಆಗ್ಬೇಕು. ಮಾಡ್ತಾರೆ. ಏನು ಅದೇನು ಹೊಸಬ್ರು ಇಲ್ಲ. ಅದ್ರಾಗ ಏನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ. ಮಾಡ್ತಾರೆ. ಅದೇನು ಸಮಸ್ಯೆ ಆಗೋಲ್ಲ. ಅದು ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಈಗ ಒಂದು ಚರ್ಚೆ ನಡೀತಾ ಇದೆ ಸರ್, ಕೆಲವರು ಬದಲಾವಣೆ ಮಾಡಿ ಅಸಮಾಧಾನಿತರಿಗೆ ಅವಕಾಶ ಕೊಡಬೇಕು ಅದೇನು ಮಾಡೋದು ಸರಿ ಇದೆಯಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಂ ಕೃಷ್ಣಪ್ಪ ಅವರು ಪಟ್ಟು ಬಿಡ್ತಿಲ್ಲ ಸರ್. ನಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಿಂದೆನೂ ನನಗೆ ಮೋಸ ಆಗಿದೆ, ಈಗಲೂ ನಾನು ಮೋಸ ಆಗೋದಿಕ್ಕೆ ಬಿಡೋದಿಲ್ಲ, ನನ್ಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಮಾತಾಡಿದ್ರೆ. ಈಗಾಗಲೇ ಗೊತ್ತಿಲ್ಲ ಏನ್ ಮಾತಾಡಿದ್ದಾರೆ. ಸುರ್ಜೇವಾಲಾ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ, ಸಿಎಂ ಅವ್ರು ಖುದ್ದು ಹೋಗಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಸಚಿವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸುರೇಶ್ ಶಿವಣ್ಣ ಅವರ ವಿಚಾರದಲ್ಲೂ ಸಹ ಸಿದ್ದರಾಮಯ್ಯನವರು ಸಾಕಷ್ಟು ಬಿಗಿ ಹಿಡಿದಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಕುರುಬರಿಗೆ ಅವಕಾಶ ಬೇಕೇ ಬೇಕು. ಗೊಂದಲ ಇದೆ ಅಂತ ಇದೆ. ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿದ ವರಿಷ್ಠ ಬಂದಾರ, ನಮ್ಮ ಈ ವರಿಷ್ಠ ಇದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ. ಸೆಷನ್ ಒಳಗೆ ಮಹಿಳಾ ಕೋಟಾನು ಆಗುತ್ತೆ ಸರ್. ಮಾಡಲೇಬೇಕು. ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದರೆ ಇನ್ನೊಂದು ಇದೆ. ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು. ಕೊಡ್ತೈತೆ ನಮ್ಮ ಸರ್ಕಾರ. ಯಾವ ಚರ್ಚೆ ಇಲ್ಲ ಈಗ ಸದ್ಯಕ್ಕಂತ ಇಲ್ಲ. ಈಗ ಯಾವುದೇ ಚರ್ಚೆ ಇಲ್ಲ ರೀ. ಈಗ ಸಿಎಂ ಅವರು ಬಹಳ ಇಂಟ್ರೆಸ್ಟ್ ಇದ್ದಾರೆ ಸರ್ ಇನ್ನಿಬ್ರು ಬಂದಾಗ ನೋಡೋಣ. ಈಗಂತ ಸದ್ಯಕ್ಕಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಬಂದಾಗ. ಪ್ರಮಾಣ ವಚನ ತಗೊಂಡು 5 ದಿನ ಆಯ್ತು, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಸರ್ ಅದು ಇವತ್ತು ನಾಳೆ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇದೆ. ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಅವರು. ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಇನ್ನು 5-6 ದಿನ ಮಾತ್ರ ಸೆಷನ್ ಬಾಕಿ ಇರುವಂತ ದಿನಗಳು ಸರ್. ಅಷ್ಟರೊಳಗಡೆ ಆನ್ಸರ್ ಕೊಡ್ಬೇಕು, ಅವ್ರು ಪ್ರಿಪೇರ್ ಆಗ್ಬೇಕು. ಮಾಡ್ತಾರೆ. ಏನು ಅದೇನು ಹೊಸಬ್ರು ಇಲ್ಲ. ಅದ್ರಾಗ ಏನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ. ಮಾಡ್ತಾರೆ. ಅದೇನು ಸಮಸ್ಯೆ ಆಗೋಲ್ಲ. ಅದು ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಈಗ ಒಂದು ಚರ್ಚೆ ನಡೀತಾ ಇದೆ ಸರ್, ಕೆಲವರು ಬದಲಾವಣೆ ಮಾಡಿ ಅಸಮಾಧಾನಿತರಿಗೆ ಅವಕಾಶ ಕೊಡಬೇಕು ಅದೇನು ಮಾಡೋದು ಸರಿ ಇದೆಯಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಂ ಕೃಷ್ಣಪ್ಪ ಅವರು ಪಟ್ಟು ಬಿಡ್ತಿಲ್ಲ ಸರ್. ನಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಿಂದೆನೂ ನನಗೆ ಮೋಸ ಆಗಿದೆ, ಈಗಲೂ ನಾನು ಮೋಸ ಆಗೋದಿಕ್ಕೆ ಬಿಡೋದಿಲ್ಲ, ನನ್ಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಮಾತಾಡಿದ್ರೆ. ಈಗಾಗಲೇ ಗೊತ್ತಿಲ್ಲ ಏನ್ ಮಾತಾಡಿದ್ದಾರೆ. ಸುರ್ಜೇವಾಲಾ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ, ಸಿಎಂ ಅವ್ರು ಖುದ್ದು ಹೋಗಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಸಚಿವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸುರೇಶ್ ಶಿವಣ್ಣ ಅವರ ವಿಚಾರದಲ್ಲೂ ಸಹ ಸಿದ್ದರಾಮಯ್ಯನವರು ಸಾಕಷ್ಟು ಬಿಗಿ ಹಿಡಿದಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಕುರುಬರಿಗೆ ಅವಕಾಶ ಬೇಕೇ ಬೇಕು. ಗೊಂದಲ ಇದೆ ಅಂತ ಇದೆ. ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿದ ವರಿಷ್ಠ ಬಂದಾರ, ನಮ್ಮ ಈ ವರಿಷ್ಠ ಇದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ. ಸೆಷನ್ ಒಳಗೆ ಮಹಿಳಾ ಕೋಟಾನು ಆಗುತ್ತೆ ಸರ್. ಮಾಡಲೇಬೇಕು. ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದರೆ ಇನ್ನೊಂದು ಇದೆ. ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು. ಕೊಡ್ತೈತೆ ನಮ್ಮ ಸರ್ಕಾರ.